ಗೀತಾ ಶಿವರಾಜ್ ಕುಮಾರ್ ಈ ಹಿಂದೆ ಒಂದು ತಪ್ಪು ಮಾಡಿದ್ರು. ಆ ಕೆಲಸವನ್ನ ಮುತುವರ್ಜಿಯಿಂದ ಮಾಡಿದ್ರೆ ಇವತ್ತು ಶಿವಣ್ಣನ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಾ ಇತ್ತು. ಹೌದು, ಎ ಹರ್ಷ ನಿರ್ದೇಶನದಲ್ಲಿ ಶಿವಣ್ಣ ನಾಯಕನಾಗಿ ನಟಿಸಿದ್ದ ವೇದ ಸಿನಿಮಾದ ಬಜೆಟ್ ಯಾವ ಪ್ಯಾನ್ ಇಂಡಿಯಾ ಚಿತ್ರಕ್ಕೂ ಕಡಿಮೆ ಇರಲಿಲ್ಲ. ಅದಾಗ್ಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ ಕೂಡ ಶುರುವಾಗಿತ್ತು. ವೇದ ಸಿನಿಮಾ ಕೂಡ ಅದೇ ಹಾದಿಯಲ್ಲಿ ಸಾಗಬೇಕಿತ್ತು. ಚಿತ್ರತಂಡ ಕೂಡ ಇದಕ್ಕಾಗಿ ಸಿದ್ಧವಾಗಿತ್ತು. ಅದರಂತೆ ವೇದ ಹಲವು ಭಾಷೆಗಳಿಗೆ ಡಬ್ ಕೂಡ ಆಗಿತ್ತು. ಆದ್ರೆ ಈ ಸಿನಿಮಾವನ್ನ ಏಕಕಾಲದಲ್ಲಿ ರಿಲೀಸ್ ಮಾಡುವಲ್ಲಿ ಚಿತ್ರತಂಡ ಎಡವಿತ್ತು. ಮೊದಲು ಕೇವಲ ಕನ್ನಡದಲ್ಲಿ ಮಾತ್ರ ಈ ಸಿನಿಮಾವನ್ನ ಬಿಡುಗಡೆ ಮಾಡಲಾಯಿತು. ಕೆಲ ವಾರಗಳ ನಂತರ ತೆಲುಗು ಮತ್ತು ತಮಿಳು ಸೇರಿದಂತೆ ಕೆಲವು ಭಾಷೆಗಳಲ್ಲಿ ರಿಲೀಸ್ ಮಾಡಲಾಯಿತು. ಸಮಸ್ಯೆ ಆಗಿದ್ದೆ ಇಲ್ಲಿ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ವೇದ ಸಿನಿಮಾ OTTಗೆ ಲಗ್ಗೆ ಇಟ್ಟಿತ್ತು. OTTಯಲ್ಲಿ ಇರುವ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಬಂದು ನೋಡುವವರ ಸಂಖ್ಯೆ ಕಡಿಮೆ ಆಗಿತ್ತು. ಹೀಗಾಗಿ ಈ ಸಿನಿಮಾ ಬೇರೆ ಭಾಷೆಗಳಲ್ಲಿ ಅಷ್ಟಾಗಿ ಸದ್ದು ಮಾಡಲಿಲ್ಲ. ಆದ್ರೆ ಕನ್ನಡದಲ್ಲಿ ಮಾತ್ರ ಯಶಸ್ಸು ಕಂಡಿತ್ತು. ಇದೀಗ ಭೈರತಿ ರಣಗಲ್ ಚಿತ್ರವನ್ನ ಈ ಬಾರಿ ಏಕಕಾಲಕ್ಕೆ ಹಲವು ಭಾಷೆಗಳಲ್ಲಿ ರಿಲೀಸ್ ಮಾಡಿ ಅಂತ ಅಭಿಮಾನಿ ದೇವರುಗಳು ಬೇಡಿಕೆ ಇಡ್ತಾ ಇದ್ದಾರೆ. ಪೊಲೀಸ್ ಆಫೀಸರ್ ಪಾತ್ರ ತುಂಬಾ ಆಕ್ಚುಲಿ ನಾವು ಯಾರನ್ನೂ ಅನ್ಕೊಂಡಿದ್ರು. ಹರ್ಷ ಇಲ್ಲ ಇದು ನೋಡೋಣ ಚೆನ್ನಾಗಿದೆ ಅಂತ ಆಡಿಷನ್ ಮಾಡಿದಾಗ ನಿಜವಾಗ್ಲೂ ನಮ್ಗೆ ಬಹಳ ಫೋಟೋ ನೋಡಿದ ತಕ್ಷಣ ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಭೈರತಿ ರಣಗಲ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ಎನ್ನುವ ಬೇಡಿಕೆ ಮೊದಲಿನಿಂದಲೂ ಇದ್ದೇ ಇದೆ. ಆದ್ರೆ ಸದ್ಯಕ್ಕೆ ಆಗುತ್ತಿರುವ ಬೆಳವಣಿಗೆಗಳನ್ನ ನೋಡಿದ್ರೆ ಈ ಸಿನಿಮಾ ಮೊದಲು ಕನ್ನಡದಲ್ಲಿ ಮಾತ್ರ ತೆರೆ ಕಾಣುವ ಲಕ್ಷಣಗಳು ಕಾಣ್ತಾ ಇವೆ. ಈಗಾಗಲೇ ರಿಲೀಸ್ ಆಗಿರುವ ಟೀಸರ್ ಮತ್ತು ಇತರ ಕಂಟೆಂಟ್ ಗಳೆಲ್ಲ ಕನ್ನಡದಲ್ಲಿ ಮಾತ್ರವೇ ಇವೆ. ಹಾಗಾಗಿ ಇದು ಕೂಡ ವೇದ ಸಿನಿಮಾದಂತೆ ಮೊದಲು ಕನ್ನಡದಲ್ಲಿ ಬಿಡುಗಡೆಯಾಗಿ ನಂತರ ಬೇರೆ ಭಾಷೆಗಳಿಗೆ ಹೋಗುತ್ತಾ ಎನ್ನುವ ಅನುಮಾನ ಕಾಡ್ತಾ ಇದೆ. ಭೈರತಿ ರಣಗಲ್ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತಾ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ್ದ ನಿರ್ದೇಶಕ ನರ್ತನ್ ತಮಿಳು ಭಾಷೆಗೆ ಹೋಗುವುದನ್ನ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ರು. ತಮಿಳುನಾಡಿನಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಜೈಲರ್ ಚಿತ್ರದಲ್ಲಿ ಅವರ ಮಾಸ್ ಅಭಿನಯಕ್ಕೆ ಮನಸೋತಿರುವ ತಮಿಳಿಗರು ಭೈರತಿ ರಣಗಲ್ ಅವತಾರವನ್ನ ಇಷ್ಟಪಡಲಿದ್ದಾರೆ. ಹಾಗಾಗಿ ಕನ್ನಡದ ಜೊತೆಗೆ ತಮಿಳಿನಲ್ಲಿ ಭೈರತಿ ರಣಗಲ್ ತೆರೆಗೆ ಬರುವ ಸಾಧ್ಯತೆ ಇದೆ. ಇನ್ನುಳಿದ ಭಾಷೆಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನವೆಂಬರ್ 15ಕ್ಕೆ ಈ ಸಿನಿಮಾ ತೆರೆಗೆ ಬರಲಿದ್ದು ಚಿತ್ರದ ಒಂದೊಂದೇ ಅಪ್ಡೇಟ್ಗಳು ಹೊರಬೀಳ್ತಾ ಇವೆ. ಭೈರತಿ ರಣಗಲ್ ಸಿನಿಮಾದ ಕಾವಲಿಗ ಲಿರಿಕಲ್ ಸಾಂಗ್ ಇದೇ ಅಕ್ಟೋಬರ್ 7ರಂದು ಸಂಜೆ 6:30ಕ್ಕೆ ಬಿಡುಗಡೆ ಆಗಲಿದೆ. ಈಗಾಗಲೇ ಬಿಡುಗಡೆ ಆಗಿರುವ ಟೀಸರ್ ಹಾಗೂ ಹಾಡಿನ ಮೂಲಕ ಜನಪ್ರಿಯವಾಗಿರುವ ಈ ಚಿತ್ರದ ಬಿಡುಗಡೆಗೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಅವರಿಗೆ ನಾಯಕಿಯಾಗಿ ರುಕ್ಮಿಣಿ ವಸಂತ್ ಅಭಿನಯಿಸಿದ್ದಾರೆ. ನವೀನ್ ಕುಮಾರ್ ಅವರ ಛಾಯಾಗ್ರಹಣ ಈ ಚಿತ್ರಕ್ಕಿದ್ದು ಆಕಾಶ್ ಹಿರೇಮಠ ಅವರ ಸಂಕಲನವಿದೆ. ಗುಣ ಕಲಾ ನಿರ್ದೇಶನ ಮಾಡಿದ್ದು ದಿಲೀಪ್ ಸುಬ್ರಹ್ಮಣ್ಯ, ಚೇತನ್ ಡಿಸೋಜಾ ಸಾಹಸ ನಿರ್ದೇಶನ ಭೈರತಿ ರಣಗಲ್ ಚಿತ್ರಕ್ಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.